ಮುಖಂಡನ ಭೀಕರ ಹತ್ಯೆಗೆ ಬೆಂಗಳೂರು ಇದೀಗ ಬೆಚ್ಚಿ ಬಿದ್ದಿದೆ. ಕೈ ಮುಖಂಡನ ಭೀಕರ ಹತ್ಯೆಗೆ ಬೆಂಗಳೂರು ಇದೀಗ ಬೆಚ್ಚಿ ಬಿದ್ದಿದೆ. ಲಾಂಗು ಮಚ್ಚಿನಿಂದ ಕೊಚ್ಚಿ ಹೈದರ್ ಅಲಿ ಡೆಡ್ಲಿ ಮರ್ಡರ್ ಅನ್ನ ಮಾಡಲಾಗಿದೆ. ಲೈವ್ ಬ್ಯಾಂಡ್ನಿಂದ ಬರ್ತಿದ್ದಾಗ ಅಟ್ಯಾಕ್ ಮಾಡಿ ಅಶೋಕನಗರದ ಗರುಡ ಮಾಲ್ ಬಳಿ ತಡರಾತ್ರಿ ಭೀಕರ ಕೊಲೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೇಸನ್ನ ದಾಖಲಿಸಿ ಹಂತಕರಿಗೆ ಅಶೋಕನಗರ ಪೊಲೀಸರು ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಕೈ ಮುಖಂಡನ ಭೀಕರ ಹತ್ಯೆಗೆ ಬೆಂಗಳೂರು ಇದೀಗ ಬೆಚ್ಚಿ ಬಿದ್ದಿದೆ. ಲಾಂಗು ಮಚ್ಚಿನಿಂದ ಕೊಚ್ಚಿ ಹೈದರ್ ಅಲಿಯನ್ನ ಡೆಡ್ಲಿ ಮರ್ಡರ್ ಅನ್ನ ಮಾಡಲಾಗಿದೆ. ಇನ್ನು ಲೈವ್ ಬ್ಯಾಂಡ್ನಿಂದ ಬರ್ತಿದ್ದಾಗ ಅಟ್ಯಾಕ್ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಅಶೋಕನಗರದ ಗರುಡ ಮಾಲ್ ಬಳಿ ತಡರಾತ್ರಿ ಭೀಕರ ಕೊಲೆಯನ್ನ ಮಾಡಲಾಗಿದೆ. ಇದೀಗ ಕೇಸನ್ನ ದಾಖಲಿಸಿ ಹಂತಕರಿಗೆ ಅಶೋಕನಗರ ಪೊಲೀಸರು ಇದೀಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಗರದಲ್ಲಿ ಮಧ್ಯರಾತ್ರಿ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದ್ದು, ಈ ಘಟನೆ ತೀವ್ರ ಕಳವಳವನ್ನು ಈಗಾಗಲೇ ಸೃಷ್ಟಿಯನ್ನ ಮಾಡಿದೆ. ಅಶೋಕನಗರದ ಗರುಡ ಮಾಲ್ ಬಳಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ದುರ್ಘಟನೆ ನಡೆದಿದೆ. ಬೆಂಗಳೂರಿನ ಆನೆಪಾಳ್ಯ ನಿವಾಸಿಯಾಗಿದ್ದ ಹೈದರ್ ಅಲಿ ಶಾಸಕ ಹ್ಯಾರಿಸ್ ಜೊತೆ ಗುರುತಿಸಿಕೊಂಡಿದ್ದ ಹೈದರ್ ಅಲಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಶಾಸಕ ಹ್ಯಾರಿಸ್ ಪರ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದ ಈತ ಹೈದರ್ ಅಲಿ ಪ್ರಚಾರ ಮಾಡ್ತಾ ಇದ್ದ. ತಡರಾತ್ರಿ ಸ್ನೇಹಿತನ ಜೊತೆ ಬೈಕ್ ನಲ್ಲಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಈತನನ್ನ ಕೊಲೆಯನ್ನ ಮಾಡಲಾಗಿದೆ. ಈ ವೇಳೆ ಹಿಂಬಾಲಿಸಿಕೊಂಡು ಬಂದು ದುಷ್ಕರ್ಮಿಗಳಿಂದ ಕೃತ್ಯವನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೈದರ್ ಜೊತೆಯಲ್ಲಿದ್ದ ಸ್ನೇಹಿತನಿಗೂ ಕೂಡ ಗಾಯ ಆಗಿದೆ. ಆತನನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಆನೆಪಾಳ್ಯ ನಿವಾಸಿಯಾಗಿದ್ದ ಹೈದರ್ ಅಲಿ ಶಾಸಕ ಹ್ಯಾರಿಸ್ ಜೊತೆ ಗುರುತಿಸಿಕೊಂಡಿದ್ದ ಹೈದರ್ ಅಲಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರಚಾರವನ್ನ ಕೂಡ ಮಾಡಿದ್ದ ಈತ ಹೈದರ್ ಅಲಿ ಎಂಬುವನು ಪ್ರಚಾರವನ್ನ ಕೂಡ ಮಾಡಿದ್ದ ಶಾಸಕ ಹ್ಯಾರಿಸ್ ಪರ. ತಡರಾತ್ರಿ ಸ್ನೇಹಿತನ ಜೊತೆ ಬೈಕ್ ನಲ್ಲಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಹೈದರ್ ಅಲಿಯನ್ನ ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಧ್ಯರಾತ್ರಿಯಲ್ಲಿ ಕೊಲೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಲೈವ್ ಬ್ಯಾಂಡ್ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸ್ನೇಹಿತನ ಜೊತೆ ಹೋಗಿದ್ದ. ನಂತರ ವಾಪಸ್ಸು ಮನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆತನನ್ನ ಇದೀಗ ಕೊಲೆಯನ್ನ ಮಾಡಲಾಗಿದೆ. ಇನ್ನು ಈ ಘಟನೆ ಬೌರಿಂಗ್ ಆಸ್ಪತ್ರೆ ಬಳಿ ತೀವ್ರ ಕೋಲಾಹಲಕ್ಕೆ ಇದೀಗ ಕಾರಣವಾಗಿದೆ. ಹೈದರ್ ಜೊತೆಯಲ್ಲಿದ್ದಂತಹ ಸ್ನೇಹಿತನಿಗೂ ಕೂಡ ಇದೀಗ ಗಾಯಗಳಾಗಿದ್ದು, ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಹೈದರ್ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಸ್ಥಳಾಂತರಿಸುವಷ್ಟರಲ್ಲಿ ಅವರು ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಈ ಘಟನೆ ಬೌರಿಂಗ್ ಆಸ್ಪತ್ರೆ ಬಳಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ವಿಷಯ ತಿಳಿದು ಆಸ್ಪತ್ರೆಗೆ ಈಗಾಗಲೇ ಹೈದರ್ ಅವರ ಬೆಂಬಲಿಗರು ಆಸ್ಪತ್ರೆ ಗೇಟ್ ತಳ್ಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಲಾಂಗು ಮಚ್ಚು ಹಿಡಿದು ಜಲಪಡಿಸಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದಂತ ಪೊಲೀಸರು ಪರಿಸ್ಥಿತಿಯನ್ನ ಈಗಾಗಲೇ ನಿಯಂತ್ರಣಕ್ಕೆ ತಂದಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ ಎನ್ನುವುದು ಸಾಕಷ್ಟು ಗೊಂದಲಕ್ಕೆ ಈಗಾಗಲೇ ಎಡೆಮಾಡಿಕೊಟ್ಟಿರುವಂತದ್ದು. ಇನ್ನು ಶಾಸಕ ಎನ್.ಎ. ಹ್ಯಾರಿಸ್ ರವರ ನಿಕಟವರ್ತಿಯಾಗಿದ್ದ ಹೈದರ್ ಅಲಿ ಅವರ ಪರ ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯರಾಗಿದ್ರು. ಚುನಾವಣಾ ಪ್ರಚಾರವನ್ನ ಕೂಡ ಮಾಡಿದ್ರು. ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಯಾವ ವಿಚಾರಕ್ಕೆ ಕೊಲೆಯನ್ನ ಮಾಡಲಾಗಿದೆ, ಇನ್ನು ಶಾಸಕ ಎನ್.ಎ. ಹ್ಯಾರಿಸ್ ರವರ ಜೊತೆ ಇದ್ದ ವಿಚಾರಕ್ಕೆ ಕೊಲೆ ಮಾಡಿದ್ದಾರಾ, ಇಲ್ಲ ವೈಯಕ್ತಿಕ ಕಾರಣಗಳಿಂದ ಇವರನ್ನ ಕೊಲೆ ಮಾಡಿದ್ದಾರಾ ಅನ್ನೋ ನಿಖರವಾದ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ನೈಟ್ ಕೊಲೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ಏನಿದ್ರು ಅವರೇ ರಾತ್ರಿ ಆಸ್ಪತ್ರೆ ಬಳಿ ಬಂದು ಈಗಾಗಲೇ ಹೋರಾಟವನ್ನ ಕೂಡ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಪೊಲೀಸ್ನವರು ಅಲ್ಲಿ ಆಸ್ಪತ್ರೆ ಬಳಿ ಆಗಮಿಸಿ ಆ ಹೋರಾಟವನ್ನ ತಡೆಯುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಕೇಸನ್ನ ಕೂಡ ದಾಖಲೆಯನ್ನ ಮಾಡಿ ಯಾರು ಕೊಲೆಯನ್ನ ಮಾಡಿದ್ರು ಎನ್ನುವ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೊಂಥರ ಬೆಚ್ಚಿ ಬೀಳೋ ಸುದ್ದಿ ಅಂತಾನೆ ಹೇಳಬಹುದು. ನೀವು ದೃಶ್ಯಾವಳಿಗಳಲ್ಲಿ ಇದೀಗ ಗಮನಿಸ್ತಾ ಇರಬಹುದು. ಈತನೇ ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ. ಈತನನ್ನ ಇದೀಗ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ.